ಹೆಲೋ, ವೆಲ್ಕಮ್ ಟು ಮೈ ಯೋಗ ಚಾನೆಲ್. ನಾವು ನಮ್ಮ ಪ್ಯಾನ್ಕ್ರಿಯಾಸಿಸನ್ನು ಹೆಂಗೆ ಸ್ಟಿಮ್ಯುಲೇಟ್ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಎವ್ರಿ ಒನ್ನು ಪ್ಯಾನ್ಕ್ರಿಯಾಸಿಸನ್ನು ಸ್ಟಿಮ್ಯುಲೇಟ್ ಮಾಡ್ಕೊಳ್ಳೋದು ಎವ್ರಿ ಡೇ ವೆರಿ ಇಂಪಾರ್ಟೆಂಟು. ಅದರಲ್ಲೂ ಡಯಾಬಿಟಿಕ್ ಇದ್ದರೆ ಅಥವಾ ಪ್ಯಾನ್ಕ್ರಿಯಾಸಿಸಲ್ಲಿ ಏನಾದರೂ ಇಶ್ಯೂ ಇದ್ದರೆ ಅಂಥವ್ರಂತೂ ಮಸ್ಟ್ ಆ್ಯಂಡ್ ಶುಡ್ ಎವ್ರಿ ಡೇ ರುಟೀನಲ್ಲಿ ಆ್ಯಡ್ ಮಾಡ್ಕೊಬೇಕು. ಫಸ್ಟ್ ಬೆನಿಫಿಟ್ ಬಂದ್ಬಿಟ್ಟು ನಾವು ಪ್ಯಾನ್ಕ್ರಿಯಾಸಿಸನ್ನು ಸ್ಟಿಮ್ಯುಲೇಟ್ ಮಾಡೋದ್ರಿಂದ ನಮ್ಮ ಇನ್ಸುಲಿನ್ ನ್ಯಾಚುರಲ್ ಆಗಿ ಎಷ್ಟು ಬೇಕೋ ಅಷ್ಟು ಪ್ರೊಡ್ಯೂಸ್ ಮಾಡುತ್ತೆ ನಮ್ಮ ಬಾಡಿ. ಫಸ್ಟ್ ಒನ್, ವಜ್ರಾಸನದಲ್ಲಿ ಕೂತ್ಕೊಂಡು ನೀವು ನಿಮ್ಮ ಕೈ ಬೆರಳುಗಳನ್ನು ಮುಷ್ಟಿ ಕಟ್ಟಿ ನಿಮ್ಮ ಕೆಳ ಹೊಟ್ಟೆಯ ಭಾಗದಲ್ಲಿ ಇಟ್ಕೊಂಡು ಹೊಟ್ಟೆಯ ಮೇಲೆ ಪ್ರೆಷರ್ ಬರಬೇಕು. ಅದು ಫ್ರಂಟ್ ಬೆಂಡ್ ಮಾಡಿ ಚೆನ್ನಾಗಿ ಬ್ರೀದಿಂಗ್ ಮಾಡ್ತಾ ಅಲ್ಲಿ ಸ್ಟೇ ಮಾಡಿ ಒಂದು 60 ಸೆಕೆಂಡ್ಸು ಫ್ಯೂ ಸೆಕೆಂಡ್ಸ್ ನಿಮಗೆ ಎಷ್ಟಾಗುತ್ತೋ ಅಷ್ಟು. ಹೊಟ್ಟೆಯನ್ನು ಟ್ವಿಸ್ಟಿಂಗ್ ಮಾಡೋ ಆಸನಗಳು ಮತ್ತು ಅದರ ಮೇಲೆ ಪ್ರೆಷರ್ ಹಾಕಿ ನಾವು ಯಾವ್ಯಾವ ಆಸನಗಳನ್ನು ಮಾಡ್ತೀವೋ ಅದೆಲ್ಲದು ಪ್ಯಾನ್ಕ್ರಿಯಾಸಿಸನ್ನು ಸ್ಟಿಮ್ಯುಲೇಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಆದಷ್ಟು ನೀವು ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಬಂದುಬಿಟ್ಟು ಈ ಥರ ಕೂತ್ಕೊಂಡು ಕ್ರಾಸಲ್ಲಿ ಲೆಗ್ ಇಟ್ಕೊಂಡು ಬ್ಯಾಕ್ ಸೈಡು ಟರ್ನ್ ಮಾಡಬೇಕು. ಟ್ವಿಸ್ಟ್ ಆಗಬೇಕು ನಿಮ್ಮ ಸ್ಟಮಕ್ಕೆಲ್ಲ. ಎಷ್ಟು ಟ್ವಿಸ್ಟ್ ಮಾಡ್ತೀರೋ ಅಷ್ಟು ಒಳ್ಳೆಯದು. ಚೆನ್ನಾಗಿ ಬ್ರೀದಿಂಗ್ ಮಾಡ್ತಾ ಟ್ವಿಸ್ಟ್ ಮಾಡೋದ್ರಿಂದ ನಿಮಗೆ ಬೆಟರ್ ರಿಸಲ್ಟು ಸಿಗುತ್ತೆ. ನಮ್ಮ ಬ್ಲಡ್ ಶುಗರ್ ಲೆವೆಲನ್ನು ಇದು ಕಂಟ್ರೋಲ್ ಮಾಡುತ್ತೆ. ಮತ್ತು ಶುಗರ್ ಸ್ಪೈಕ್ ಆಗುತ್ತಲ್ಲ ಡಯಾಬಿಟಿಕ್ ಇದ್ದವರಿಗೆ, ಅವರಿಗೊಂದು ವೆರಿ ಹೆಲ್ಪ್ಫುಲ್ಲು. ಈ ಥರ ನೀವು ಟ್ವಿಸ್ಟಿಂಗ್ ಮಾಡೋದ್ರಿಂದ ಪ್ಯಾನ್ಕ್ರಿಯಾಸಿಸು ಹೆಲ್ದಿ ಆಗಿರುತ್ತೆ. ನೆಕ್ಸ್ಟ್ ಈ ಥರ ಕ್ರಾಸ್ ಲೆಗ್ ಮಾಡಿಕೊಂಡು ಇದರಲ್ಲೂ ಅಷ್ಟೇ ನೀವು ನಿಮ್ಮ ಫೀಟನ್ನು ಹಿಡ್ಕೊಬೇಕು ಕ್ರಾಸಲ್ಲಿ, ಆಯಿತಾ? ಈ ಥರ ಕ್ರಾಸ್ ಹಿಡ್ಕೊಂಡು ಬ್ಯಾಕ್ ಸೈಡು ನೀವು ಎಷ್ಟು ಟರ್ನ್ ಮಾಡೋಕ್ಕಾಗತ್ತೋ ಅಷ್ಟು ಟರ್ನ್ ಮಾಡಬೇಕು. ಹೊಟ್ಟೆಯ ಭಾಗ ಎಲ್ಲ ಟ್ವಿಸ್ಟ್ ಆಗಬೇಕು. ಚೆನ್ನಾಗಿ ಬ್ರೀದಿಂಗ್ ಮಾಡಿ ಇಲ್ಲೂ ಫ್ಯೂ ಸೆಕೆಂಡ್ಸು ಸ್ಟೇ ಮಾಡಬೇಕು. ಬೋತ್ ಸೈಡು ಮಾಡಬೇಕು. ನಿಮ್ಮ ಹತ್ರ ಎಷ್ಟಾಗತ್ತೋ ಅಷ್ಟು ನೀವು ಸ್ಟೇ ಮಾಡೋಕ್ಕೆ ಟ್ರೈ ಮಾಡಿ. ನ್ಯೂಟ್ರಿಯೆಂಟ್ ಎಲ್ಲ ಅಬ್ಸಾರ್ಪ್ಷನ್ ಜಾಸ್ತಿ ಆಗುತ್ತೆ, ನಮ್ಮ ಮೆಟಬಾಲಿಸಮ್ ಇನ್ಕ್ರೀಸ್ ಆಗುತ್ತೆ, ಮೇಯ್ನಾಗಿ ಡೈಜೆಷನ್ ಇಂಪ್ರೂವ್ ಆಗುತ್ತೆ. ಅಬ್ಡಮಿನಲ್ ಫ್ಯಾಟನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೂ ಈ ಥರ ಎಕ್ಸಸೈಸ್ಗಳು ಹೆಲ್ಪ್ಫುಲ್. ಈ ಥರ ಪೊಸಿಷನ್ನಿಗೆ ಬಂದ್ಕೊಂಡು ಚೆನ್ನಾಗಿ ಬ್ರೀದಿಂಗ್ ಮಾಡ್ತಾ ಫ್ರಂಟ್ ಬೆಂಡ್ ಮಾಡಬೇಕು. ನಿಮ್ಮ ಹೀಲು ನಿಮ್ಮ ಲೋವರ್ ಸ್ಟಮಕ್ಗೆ ಪ್ರೆಸ್ ಮಾಡಬೇಕು. ಅದು ಪ್ರೆಷರ್ ಹಾಕಬೇಕು. ಅಲ್ಲಿ ನೀವು ಬೆಂಡ್ ಮಾಡಿದಾಗ ಇಲ್ಲೂ ಅಷ್ಟೇ ಫ್ಯೂ ಸೆಕೆಂಡ್ಸು ನೀವು ಸ್ಟೇ ಮಾಡಬೇಕು. ಚೆನ್ನಾಗಿ ಬ್ರೀದಿಂಗ್ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತಾ ಈ ಥರ ಎಕ್ಸಸೈಸ್ಗಳನ್ನು ಮಾಡೋದ್ರಿಂದ ಆಕ್ಸಿಜನ್ ಚೆನ್ನಾಗಿ ಸಪ್ಲೈ ಆಗಿ ಇನ್ನರ್ ಆರ್ಗನ್ಸ್ ಎಲ್ಲ ಚೆನ್ನಾಗಿ ವರ್ಕ್ ಆಗುತ್ತೆ. ಎಲ್ಲ ಆರ್ಗನ್ಸ್ಗಳು ಕರೆಕ್ಟ್ ವೇದಲ್ಲಿ ವರ್ಕ್ ಆಗೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಲಿವರ್ ಇರಲಿ, ಕಿಡ್ನಿ ಇರಲಿ ಅಥವಾ ಪ್ಯಾನ್ಕ್ರಿಯಾಸಿಸ್ ಇರಲಿ, ಎಲ್ಲ ಆರ್ಗನ್ಸ್ಗೂ ಮೋರ್ ಆಕ್ಸಿಜನ್ ರೀಚ್ ಆಗೋದ್ರಿಂದ ಬ್ಲಡ್ ಫ್ಲೋ ಚೆನ್ನಾಗಿ ನಡೀತಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಈ ಥರ ಚೇರ್ ಪೋಸು. ಇದರಲ್ಲಿ ಸಿಟಪ್ ಬೇಕಿದ್ರೂ ಮಾಡ್ಬೋದು ಅಥವಾ ಒಂದು ಕಡೆ ನೀವು ಸ್ಟೇನು ಮಾಡ್ಬೋದು. ಫ್ಯೂ ಸೆಕೆಂಡ್ಸು ನೀವಲ್ಲಿ ಸ್ಟೇ ಮಾಡಿ ಇನ್ಕ್ರೀಸ್ ಮಾಡ್ಕೊಳ್ಳಿ. ಆಮೇಲೆ 1 ನಿಮಿಷ 2 ನಿಮಿಷ ಈ ಥರ ನೀವು ಟ್ರೈ ಮಾಡ್ಬೋದು. ಪ್ಯಾನ್ಕ್ರಿಯಾಸನ್ನು ಸ್ಟಿಮ್ಯುಲೇಟ್ ಮಾಡೋದ್ರಿಂದ ನಮ್ಮ ಹ್ಯಾಪಿ ಹಾರ್ಮೋನ್ಗಳು ಇನ್ಕ್ರೀಸ್ ಆಗಿ ರಿಲೀಸ್ ಆಗುತ್ತೆ. ಸೊ ನಮ್ಮ ಸ್ಟ್ರೆಸ್ ಕಡಿಮೆ ಆಗಿ ಕಾರ್ಟಿಸಾಲ್ ಲೆವೆಲ್ಲು ಬ್ಯಾಲೆನ್ಸ್ ಆಗಿರುತ್ತೆ. ಈ ಥರ ಸರ್ವಾಂಗಾಸನದಲ್ಲಿ ಲೆಗ್ಗನ್ನು ಕ್ರಾಸ್ ಇಟ್ಕೊಂಡು ಟ್ವಿಸ್ಟ್ ಮಾಡಬೇಕು. ಈ ಥರ ಮಾಡೋದ್ರಿಂದ ನಿಮಗೆ ಚೆನ್ನಾಗಿ ಫಿಟ್ ಸಿಗೋದು. ಎಷ್ಟಾಗುತ್ತೋ ಅಷ್ಟೊತ್ತು ಇರೋಕ್ಕೆ ಟ್ರೈ ಮಾಡಿ. ಚೆನ್ನಾಗಿ ಬ್ರೀದಿಂಗ್ ಮೇಲೆ ಕಾನ್ಸಂಟ್ರೇಷನ್ ಮಾಡಿ. ಎಲ್ಲರಿಗೂ ಎಲ್ಲದನ್ನು ಮಾಡೋಕ್ಕಾಗಲ್ಲ ಅಂದರೆ ಯಾವ್ದ್ಯಾವ್ದು ಮಾಡೋಕ್ಕಾಗತ್ತೋ ಅದನ್ನೇ ಮಾಡಿ, ಉಳಿದಿದ್ದನ್ನು ಸ್ಕಿಪ್ ಮಾಡ್ಬೋದು. ನಿಮ್ಮ ಹತ್ರ ಯಾವ್ದ್ಯಾವ್ದು ಆಗುತ್ತೋ ಈಸಿ ಇದೆಯೋ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಎಲ್ಲದೂ ಈಸಿನೇ ಇದೆ ಆಲ್ಮೋಸ್ಟು. ನಿಮ್ಮ ಹತ್ರ ಎಲ್ಲದೂ ಮಾಡೋಕ್ಕಾಗಲ್ಲ, ಫ್ಲೆಕ್ಸಿಬಿಲಿಟಿ ಇಲ್ಲ ಅನ್ನೋರು ನಿಮ್ಗೆ ಯಾವುದು ಬೇಕೋ ಅದನ್ನು ಆ್ಯಡ್ ಮಾಡ್ಕೊಳ್ಳಿ ನಿಮ್ಮ ರೂಟೀನಲ್ಲಿ. ಇದೆಲ್ಲ ಎಕ್ಸಸೈಸ್ಗಳು ನಮ್ಮ ಎನರ್ಜಿ ಲೆವೆಲನ್ನು ಜಾಸ್ತಿ ಮಾಡುತ್ತೆ. ನೀವು ಎನರ್ಜೆಟಿಕ್ ಆಗಿರ್ತೀರ. ಹ್ಯಾಪಿ ಹಾರ್ಮೋನ್ಗಳು ರಿಲೀಸ್ ಆಗೋದ್ರಿಂದ ನಿಮ್ಮ ಸ್ಟ್ರೆಸ್ಗಳೆಲ್ಲ ಏನಿದೆಯೋ ಅದು ಕಡಿಮೆ ಆಗಿ ನಿಮ್ಮ ಕಾರ್ಟಿಸಾಲ್ ಲೆವೆಲ್ಲು ಬ್ಯಾಲೆನ್ಸ್ಡ್ ವೇದಲ್ಲಿ ಇರೋದ್ರಿಂದ ನಿಮ್ಮ ಮೂಡು ಚೆನ್ನಾಗಿರುತ್ತೆ. ಈ ಥರ ಟ್ವಿಸ್ಟ್ ಮಾಡಬೇಕು. ಮಲ್ಕೊಂಡು ಎಷ್ಟಾಗುತ್ತೋ ಅಷ್ಟು ಆ ಕಡೆ ಟರ್ನ್ ಮಾಡಿ 2 ಸೈಡನ್ನು ಮಾಡಬೇಕಾಗುತ್ತೆ. ನಿಮ್ಮ
ಹೊಟ್ಟೆಯ ಭಾಗ ಆದಷ್ಟು ಟ್ವಿಸ್ಟ್ ಆಗೋ ಥರ ನೀವು ಮಾಡಬೇಕು. ನಾನು ಎಲ್ಲ ಆಸನಗಳನ್ನು ತುಂಬ ಹೊತ್ತು ಸ್ಟೇ ಮಾಡಿ ತೋರಿಸಿಲ್ಲ, ಯಾಕೆಂದರೆ ವಿಡಿಯೋ ಲೆಂತಿ ಆಗಿಬಿಡುತ್ತೆ. ಸೊ ನೀವು ಪಾಸ್ ಮಾಡಿಕೊಂಡು ನೋಡಿ, ಸೇವ್ ಮಾಡ್ಕೊಳ್ಳಿ ವಿಡಿಯೋನ. ಪಾಸ್ ಮಾಡ್ತಾ ಮಾಡ್ತಾ ನೀವು ಒಂದು 4 ದಿನ ಅದನ್ನು ಅಭ್ಯಾಸ ಮಾಡಿಕೊಂಡ್ರೆ ಆಮೇಲೆ ನಿಮಗೆ ಅದು ನೆನಪಲ್ಲಿ ಇರುತ್ತೆ, ಮಾಡ್ತಾ ಹೋಗ್ಬೋದು. ಈ ಎಲ್ಲ ಆಸನಗಳಿಂದ ಬೇರೆ ಬೇರೆ ಹೆಲ್ತ್ ಬೆನಿಫಿಟ್ಗಳು ತುಂಬಾ ಇದೆ. ಓನ್ಲಿ ಪ್ಯಾನ್ಕ್ರಿಯಾಸಿಸ್ ಸ್ಟಿಮ್ಯುಲೇಟ್ ಮಾಡೋಕ್ಕೆ ಮಾತ್ರ ಅಲ್ಲ, ಇದು ನೀವು ಮಾಡೋದ್ರಿಂದ ನಿಮಗೆ ಅದರದ್ದು ಏನೇನು ಬೆನಿಫಿಟ್ಗಳಿದೆಯೋ ಅದೆಲ್ಲ ನಿಮಗೆ ಸಿಗ್ತಾ ಹೋಗುತ್ತೆ. ನಿಮಗೆ ಕಾನ್ಸಂಟ್ರೇಷನ್ ಪ್ಯಾನ್ಕ್ರಿಯಾಸಿಸ್ ಮೇಲೆ ಇದೆ ಅಂದರೆ ನೀವು ಇದನ್ನು ಒಂದು 12 ರೌಂಡ್ ಸೂರ್ಯ ನಮಸ್ಕಾರ ಮಾಡಿಕೊಂಡು ಅಥವಾ ವಾರ್ಮ್ ಅಪ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿ ಇದಷ್ಟನ್ನು ನೀವು ಎವ್ರಿ ಡೇ ಮಾಡಬೇಕು. ಎಲ್ಲ ಆಸನದಲ್ಲೂ ಮಿನಿಮಮ್ 1 ನಿಮಿಷನಾದರೂ ನೀವು ಸ್ಟೇ ಮಾಡೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ನಿಮಗೆ ಬೆಟರ್ ರಿಸಲ್ಟ್ ಸಿಗುತ್ತೆ. ಬಿಗಿನರ್ ಆದರೆ ಕೌಂಟ್ ಇಟ್ಕೊಳ್ಳಿ, 10 ಕೌಂಟು 20 ಕೌಂಟಿಂದ ಸ್ಟಾರ್ಟ್ ಮಾಡಿ. ಆಮೇಲೆ ನಿಮಗೆ ಫ್ಲೆಕ್ಸಿಬಿಲಿಟಿ ಬಂತು, ಸ್ಟ್ರೆಂತ್ ಜಾಸ್ತಿ ಆಗಿದೆ ಅಂತ ಅನಿಸಿದ ಮೇಲೆ ನೀವು ಅದನ್ನು ಟೈಮಿಂಗ್ಸನ್ನು ಜಾಸ್ತಿ ಆ್ಯಡ್ ಮಾಡ್ಕೊಬೋದು. ಸೊ ಟ್ರೈ ಮಾಡಿ. ಯಾರು ನೀಡಿ ಇದ್ದಾರೋ ಫ್ರೆಂಡ್ಸು, ಫ್ಯಾಮಿಲಿಲೂ ಯಾರಿಗೂ ಈ ಥರ ಎಕ್ಸಸೈಸ್ಗಳ ಅವಶ್ಯಕತೆ ಇದೆ ಅಂತ ಅನಿಸಿದರೆ ಅಂಥವರಿಗೆ ಶೇರ್ ಮಾಡಿ. ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.